ಅಲ್ಲಿ ಹೋಗಿ ಕೂತ್ಕೊಂಡು ಅವರಿಗೆ ಸ್ವಲ್ಪ ಉಸಿರಾಟದ ತೊಂದರೆ ಆದಾಗ ಅವ್ರ ಮಗ ವೆಂಕಟೇಶ್ ಅವರು ಶಾಸಕರು ಇಲ್ಲೇ ಇದ್ದಾರೆ. ಅವರು ಹೋಗಿ ಅವರನ್ನ ನಡಿ ಆಂಬ್ಯುಲೆನ್ಸ್ ಅಲ್ಲಿ ಬೆಂಗಳೂರು ಹೋಗೋಣ ಅಂದ್ರೆ ನನಗೇನಾಗತ್ತೆ ಆಂಬ್ಯುಲೆನ್ಸ್ ಅಲ್ಲಿ ಹಾಕ್ಬೇಕು ಅಂತ ಕಾರಲ್ಲೇ ಕೂತ್ಕೊಂಡು ಬಂದಿದ್ದಾರೆ. ಕಾರಲ್ಲಿ ಹೇಗನ ಆಗ್ಲಿ ಇರ್ಲಿ ಅಂತೇಳಿ ಡಾಕ್ಟರ್ ಒಂದು ಆಕ್ಸಿಜನ್ ಸಿಲಿಂಡರ್ ಕೂಡ ಇಟ್ಟು ಕಳಿಸಿದ್ರೆ ಅದು ಗೌರ್ಮೆಂಟ್ ಆಂಬ್ಯುಲೆನ್ಸ್ ಅಲ್ಲಿ ಬೆಂಗಳೂರು ಹೋಗೋಣ ಅಂದ್ರೆ ನನಗೇನಾಗತ್ತೆ ಆಂಬ್ಯುಲೆನ್ಸ್ ಅಲ್ಲಿ ಹಾಕ್ಬೇಕು ಅಂತ ಕಾರಲ್ಲೇ ಕೂತ್ಕೊಂಡು ಬಂದಿದ್ದಾರೆ. ಕಾರಲ್ಲಿ ಹೇಗನ ಆಗ್ಲಿ ಇರ್ಲಿ ಅಂತೇಳಿ ಡಾಕ್ಟರ್ ಒಂದು ಆಕ್ಸಿಜನ್ ಸಿಲಿಂಡರ್ ಕೂಡ ಇಟ್ಟು ಕಳಿಸಿದ್ರೆ ಅದು ಗೌರಿಬಿದನೂರ ಹತ್ರ ಬರೋ ಅಷ್ಟೊತ್ತಿಗೆ ಅದರಲ್ಲಿ ಆಕ್ಸಿಜನ್ ಕೂಡ ಖಾಲಿಯಾಗಿ ಅವರೇ ಸಾವನ್ನ ಅವರೇ ತಂದುಕೊಟ್ಟಾಗೆ ಆಗಿದೆ ಅಂತಕ್ಕಂಥದ್ದು. ನಾನು ಅವಾಗ ದೇಶದಲ್ಲಿ ಇರಲಿಲ್ಲ, ಬೇರೆ ದೇಶದಲ್ಲಿ ಇದ್ದೆ. ನನಗೆ ಇವ್ರ ಸಾವು ತಿಳಿದ ಕೂಡಲೇ ನಾನು ಹೋದ ಒಂದೇ ದಿವಸಕ್ಕೆ ವಾಪಸ್ಸು ಬಂದು ನಾವು ಅವರೆಲ್ಲ ಅಂತ್ಯಕ್ರಿಯೆಯಲ್ಲಿ ನಾವು ಭಾಗವಹಿಸಿದಂಥದ್ದು. ಮತ್ತೆ ನನಗೆ ನಮ್ಮ ಮನೆಯಲ್ಲಿ ಯಾರು ನನಗೆ ಬುದ್ಧಿ ಹೇಳ್ತಾ ಇರಲಿಲ್ಲ. ನನಗೆ ಬುದ್ಧಿ ಹೇಳ್ತಕ್ಕಂಥ ಸ್ವಾತಂತ್ರ್ಯ, ಅವರ ಹಿರಿತನ ನಾನು ಸದಾಕಾಲ ಗೌರವಿಸ್ತೇನೆ. ಮತ್ತೆ ಅವರಿಂದ ನಾನು ಎಷ್ಟೋ ಒಳ್ಳೆ ಬುದ್ಧಿ ಕಲ್ತಿದ್ದೇನೆ ಅವರಿಂದ. ಆ ರೀತಿಯ ಒಂದು ಬಾಂಧವ್ಯ ನನಗೂ ಕೂಡ ವೆಂಕಟಪ್ಪನವರಿಗೆ ಇದ್ದಂಥದ್ದು. ಈ ದೃಷ್ಟಿನಲ್ಲಿ ಅವರ ಒಂದು ಅಗಲಿಕೆ ಇದೆಯಲ್ಲ, ವೈಯಕ್ತಿಕವಾಗಿ ನನಗಂತೂ ಬಹಳ ನಷ್ಟ ಆಗಿದೆ. ಈ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಹಾಗೆ ರಾಮಚಂದ್ರೇಗೌಡರು ಶಿಸ್ತುಬದ್ಧವಾಗಿ ಇದ್ದಂಥ ವ್ಯಕ್ತಿ. ಇವರು ಬಿಜೆಪಿನಲ್ಲಿ ಒಂದು ಆ ಪಕ್ಷದ ಬೆಳವಣಿಗೆಗೆ ತನ್ನದೇ ಆದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅವ್ರ ಮಗನೂ ಕೂಡ ಮೊನ್ನೆ ಗಾಂಧಿನಗರದಲ್ಲಿ ನಿಂತು ಅಸೆಂಬ್ಲಿನಲ್ಲಿ ಸೋಲನ್ನು ಕೂಡ ಆಗಿರ್ತಕ್ಕಂಥದ್ದು. ಮತ್ತೆ ಇವ್ರ ಬಗ್ಗೆ ನಮಗೇನಪ್ಪ ಅಂದ್ರೆ, ನಮ್ಮ ಜಿಲ್ಲೆಯವರು, ನಮ್ಮ ಕುಣಿಗಲ್ ತಾಲೂಕಿನವರು ನಮಗೆ ಯಾವಾಗ ಭೇಟಿಯಾದರೂ ಕೂಡ ಅವರು ನಮ್ಮ ಬಗ್ಗೆ ಒಂದು ಒಳ್ಳೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಂಥ ವ್ಯಕ್ತಿತ್ವವನ್ನು ಉಳ್ಳಂತ ಸನ್ಮಾನ್ಯ ರಾಮಚಂದ್ರೇಗೌಡರು, ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತೇನೆ. ಮತ್ತೆ ಶ್ರೀನಿವಾಸಯ್ಯನವ್ರ ಬಗ್ಗೆನೂ ಕೂಡ ಅವರು ವಕೀಲ ವೃತ್ತಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಅವರು 70 ವರ್ಷಗಳ ಕಾಲ ವಕೀಲರಾಗಿ ಕೆಲಸ ಮಾಡಿರ್ತಕ್ಕಂಥದ್ದು. ಕುಡಿಯೋ ನೀರಿನ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ವಹಿಸಿದಂಥವ್ರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿ. ಪುಟ್ಟರಂಗನಾಥ್ ಅವರು ಕೂಡ ಬಹಳ ಸರಳ ಮನುಷ್ಯ. ಅವರು ನಮ್ಮ KH ರಂಗನಾಥ್ ಸಾಹೇಬರು ಬಹಳ ಹತ್ರ. ಇವರೆಲ್ಲ ಅವ್ರ ಜೊತೆನಲ್ಲಿ ನಾವು ಇದ್ದಂಥ ಕಾಲದಲ್ಲಿ ಇವರೆಲ್ಲ ಅಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಬೆಳೆದಂಥವ್ರು. ಸೈಯದ್ ಯಾಸೀನ್ ಕೂಡ ನಮ್ಮ ಜಾಫರ್ ಶರೀಫ್ ಅವ್ರ ಸರಿಯಿಲ್ಲ. ಇವರು ನಾನು ರಾಯಚೂರು ಜಿಲ್ಲೆಗೆ ಒಂದು ಸರಿ ಚುನಾವಣೆಗೆ ಬಂದಾಗ, ಪಕ್ಷದ ಚುನಾವಣೆಗೆ ಬಂದಾಗ ಯಾಸೀನು ಕೂಡ ಅಲ್ಲಿ ರಾಯಚೂರಿನ ಪಟ್ಟಣ ಏನಿದೆ ಅಲ್ಲಿಂದ ಒಬ್ಬ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದ್ರು. ನಂತರ ಅವರು ಶಾಸಕರಾಗಿ ಬಂದಂತದ್ದು. ಸಾರ್ವಜನಿಕರ ಬದುಕಿನಲ್ಲಿ ಅವರು ಕೂಡ ಸಾರ್ವಜನಿಕರ ಪರವಾಗಿ ಕಾಳಜಿಯನ್ನ ಉಳ್ಳಂತ ವ್ಯಕ್ತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸಿ. ಹಾಗೆ ಶ್ರೀನಿವಾಸ್ ಅವರು ಕೂಡ ಅವರು ಒಂದು ಖಾಸಗಿ ಟ್ರಾನ್ಸ್ಪೋರ್ಟ್ ಇದನ್ನ ಕಂಪನಿಯನ್ನ ಮಾಲೀಕರು ಕೂಡ ಆಗಿದ್ರು. ಅವರು ಕೂಡ ಜನಪರವಾಗಿದ್ದಂಥವ್ರು. ಈಶ್ವರಪ್ಪನವರು ಕೂಡ ನಮ್ಮ ಇವ್ರಿಗೆ ಅವರು ಸೋಲಿಸಿದ್ರು. ಯಾರಿಗೆ? ಈಶ್ವರಪ್ಪನವರಿಗೆ ಒಂದ್ಸರಿ 99ರಲ್ಲಿ ಸೋಲಿಸಿದಂಥದ್ದು. ಆಗ ಈಶ್ವರಪ್ಪನವರು ಯಡಿಯೂರಪ್ಪನವರು ಸೋತರು. ಅಧ್ಯಕ್ಷರೇ, ಜಾನಕಮ್ಮನ ನೀವು ಯಾರಾದ್ರೂ ಒಬ್ರು ರೇಷ್ಮೆ ಸೀರೆ ಹುಟ್ಟಿದಂಥದ್ದು ಚಿತ್ರ ಏನಾರ ತೋರಿಸ್ಬಿಟ್ಟು ಅವ್ರಿಗೆ ಪ್ರೈಸ್ ಕೊಟ್ಬಿಡಿ. ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂದ್ರೆ, ಅವರು ಅಷ್ಟು ಸರಳವಾಗಿದ್ದಂಥವ್ರು. ಅವರು ಆಂಧ್ರ ರಾಜ್ಯದಲ್ಲಿ ಜನನ ಆದರೂ ಕೂಡ ಕರ್ನಾಟಕದ ಬಗ್ಗೆ ಇದ್ದಂಥವ್ರು. ಅವರು ಆಂಧ್ರ ರಾಜ್ಯದಲ್ಲಿ ಜನನ ಆದರೂ ಕೂಡ ಕರ್ನಾಟಕದ ಬಗ್ಗೆ ಹೆಚ್ಚು ಹೆಮ್ಮೆ ಮತ್ತೆ ಗೌರವವನ್ನ ಉಳ್ಳಂತವ್ರು. ಹಾಗೆಯೇ ಕರ್ನಾಟಕದಲ್ಲೇ ಅವರು ಅಂತಿಮ ದಿನಗಳನ್ನ ಕಳೆದಂತಹದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ. ಆದರೆ ನಮ್ಮ ಮುಖ್ಯಮಂತ್ರಿಗಳು ಹೇಳಿದಾಗೆ ವ್ಯಕ್ತಿ ಸಾಯ್ಬೋದಷ್ಟೇ, ಆದರೆ ಜಾನಕಮ್ಮನವ್ರದ್ದು, ಆಶಾ ಭೋಸ್ಲೆ ಅವರು ಇವ್ರದ್ದು ಕಂಠಸಿರಿ ಇದೆಯಲ್ಲ, ಕಂಠಸಿರಿಯನ್ನ ಯಾರೂ ಕೂಡ ಅದನ್ನ ನಾವು ಅದಕ್ಕೆ ಅಳಿಸಲಾಗೋದಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ಇದು ಎಷ್ಟು ಶತಮಾನಗಳು ಈ ಮಾನವ ಧರ್ಮ ಇರ್ತದೆ, ಮಾನವರು ಭೂಮಿ ಮೇಲೆ ಇರ್ತಾರೆ, ಅಷ್ಟು ಕಾಲವೂ ಕೂಡ ನಾವು ಅವರ ಒಂದು ಕಂಠಸಿರಿಯನ್ನ ಅನುಭವಿಸ್ತಕ್ಕಂಥ ಪುಣ್ಯದ ಕೆಲಸದ ಮತ್ತೆ ಪುಣ್ಯದ ಕೊಡುಗೆಯನ್ನ ಸಮಾಜಕ್ಕೆ ಜಾನಕಿ ಅವರು ಮತ್ತೆ ಆಶಾ ಭೋಸ್ಲೆ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. ಹಾಗೆ ಲತಾ ಮಂಗೇಶ್ಕರ್ ಅವರು ನಮ್ಮ ಮುಂದೆ ಇಲ್ಲೇ ಇರ್ಬೋದು. ಈ ದಿವಸನೂ ಕೂಡ ಇನ್ನೊಬ್ಬ ಲತಾ ಮಂಗೇಶ್ಕರ್ ಹಾಡನ್ನ ಹಾಡ್ತಕ್ಕಂಥವ್ರಾಗ್ಲಿ, ಆಶಾ ಭೋಸ್ಲೆ ಅವರ ಹಾಡನ್ನ ಹಾಡ್ತಕ್ಕಂಥದ್ದಾಗ್ಲಿ, ಜಾನಕಮ್ಮನವರು, ಹಾಗೆ PB ಶ್ರೀನಿವಾಸ್ ಅವರು ಇರ್ಬೋದು. ಇವರೆಲ್ಲರೂ ಕೂಡ ನಾವು ಏನೆಲ್ಲ ಹಾಡುಗಾರಿಕೆಯನ್ನ
ಮಾಡಿದಂತಹ ಮಹನೀಯರುಗಳಿದ್ದಾರೆ. ಅವರ ಜೀವ ನಮ್ಮ ಮುಂದೆ ಇಲ್ಲದೆ ಇರ್ಬೋದು, ಅವ್ರ ಶರೀರ ಇಲ್ಲದೆ ಇರ್ಬೋದು, ಆದರೆ ಅವರ ವಾಣಿ, ಅವರ ಮಾತು ಮಾತ್ರ ನಮ್ಮ ಮುಂದೆ ಇದೆ ಅಂತಕ್ಕಂಥದ್ದನ್ನ ನಾವು ಸದಾಕಾಲ ನೆನೆಸ್ತೇವೆ ಅಂತಕ್ಕಂಥದ್ದು. ಶ್ರೀಮತಿ ಚೆನ್ನಮ್ಮನವ್ರ ಬಗ್ಗೆನೂ ಅಷ್ಟೇ ಎಲ್ಲರೂ ಕೂಡ ಮಾತಾಡಿದ್ರು. ಅವರಿಗೆ ಅನ್ನಪೂರ್ಣೇಶ್ವರಿ ಅಂತಕ್ಕಂಥ ಮಾತನ್ನು ಕೂಡ ನಾವೆಲ್ಲ ಒಪ್ತೇವೆ. ನಾನು ಕೂಡ ಅವರ ನಿಧನ ಆದಾಗ ಇಲ್ಲಿ ಬೆಂಗಳೂರಿನಲ್ಲಿ ನಾನು ಅವರ ಒಂದು ಅಂತಿಮ ದರ್ಶನವನ್ನು ಪಡೀಲಿಕ್ಕಾಗಲಿಲ್ಲ. ನಾನು ಹೊಳೆನರಸೀಪುರಕ್ಕೆ ಬೆಳಿಗ್ಗೆನೇ ಹೋದೆ. ಬೆಳಿಗ್ಗೆ 7:30 ಹೊಳೆನರಸೀಪುರಕ್ಕೆ ಹೋದ್ರೆ ಅಲ್ಲಿ ಜನ ನೋಡಿದ್ರೆ ಲಕ್ಷಾಂತರ ಜನ ಮನೆ ಮುಂದೆನೇ ಇದ್ದಾರೆ. ಆ ರೀತಿಯ ಒಂದು ವಿಶ್ವಾಸ ಆ ಜಿಲ್ಲೆನಲ್ಲಿ ಪಡೆದಂತದ್ದು ಇನ್ನೊಬ್ರು ಮಹಿಳೆ ಮತ್ತೆ ಹುಟ್ಟಿ ಬರಲಿಕ್ಕೆ ಸಾಧ್ಯ ಇಲ್ಲ. ಸನ್ಮಾನ್ಯ ಸಭಾಧ್ಯಕ್ಷರೇ, ಅವ್ರ ಬಗ್ಗೆ ಅವರ ಒಂದು ಏನು ಅವರ ದೇವೇಗೌಡರಿಗೆ ಅವ್ರು ಕೊಡ್ತಕ್ಕಂಥ ನೈತಿಕ ಬೆಂಬಲ ಮತ್ತೆ ಸ್ಥೈರ್ಯ ಏನಿದೆ, ಅವರು ದೇವೇಗೌಡರು ರಾಷ್ಟ್ರ ಮಟ್ಟದಲ್ಲಿ ಪ್ರಧಾನಿಗಳಾಗಲಿಕ್ಕೆ ಅವರ ಒಂದು ಅಪಾರವಾದಂತಹ ಕೊಡುಗೆ ಇದೆ ಅಂತಕ್ಕಂಥದ್ದನ್ನ ನಾವು ನೆನೆಸ್ಕೋಬೇಕು. ಮತ್ತೆ ಅವರು ಎಲ್ಲ ಈ ರಾಜ್ಯದ ಈ ಒಂದು ದೇಶದ ಕುಟುಂಬವನ್ನು ನಡೆಸ್ತಕ್ಕಂಥ ಹೆಣ್ಣು ಮಗಳು ಯಾವ ರೀತಿ ಇರಬೇಕು ಅಂತಕ್ಕಂಥದ್ದಕ್ಕೆ ಅವರೇ ಮಾದರಿ ಅಂತೇಳಿ ನಾನು ಅವರ ಆತ್ಮಕ್ಕೂ ಕೂಡ ಶಾಂತಿಯನ್ನು ಕೋರ್ತೇನೆ. ಮತ್ತೆ ತಾವೇನು ಈ ಮಹನೀಯರುಗಳ ಬಗ್ಗೆ ತಂದಿರ್ತಕ್ಕಂಥ ಸಂತಾಪ ಸೂಚನೆ ಇದೆ, ಇದನ್ನು ಬೆಂಬಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ.